ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್.ಆರ್. ವಾಸುದೇವ. ಸುಧನ್ವನಿಗೆ ಗೊತ್ತಾಯಿತು, ಬಂದಿರತಕ್ಕಂಥವನು ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ನಿನ್ನ ಹಸುವನ್ನೇ ತೆಗೆಯುವಷ್ಟರಲ್ಲಿ ನನ್ನ ಪ್ರಭುವಾಗಿರ್ತಕ್ಕಂತಹ ಜಿಷ್ಣು, ಆ ಪರಮಾತ್ಮ ಹರಿಯನ್ನು ನೀನು ಕರೆಸು, ತೊಲಗು, ಸಾಕು ಅಂತ ಹೇಳಿಬಿಟ್ಟು ಒಂದು ಬಾಣವನ್ನು ಹೊಡೆದ. ಬಾಣವನ್ನು ಹೊಡೆದ ಕೂಡಲೇ ಆ ಬಾಣ 7 ತುಂಡಾಗಿ ಅವನ ಧನಸ್ಸನ್ನು ಕತ್ತರಿಸಿತು. ಅವನು ಯುದ್ಧಕ್ಕೆ ಅಸಮರ್ಥನಾಗಿ ಬಿಟ್ಟ ಪ್ರದ್ಯುಮ್ನ. ಬಿಲ್ ಮುರಿಯೆ ಕಾರ್ಷ್ಣಿಕಡು ಗೋಪದಿಂದಾಕ್ಷಣಂ ಪಲ್ಮೊರೆಯುತ ಹಸಿ ಪಲೆಗೆ ಬಿಡಿದವನ ಮೇಲೆ ನಡೆಯಲು ಮುಂದ ಕಡಗಾಯಿದನು. ಅರಿಯಲಾರಿ ಪುರೌದ್ರ ಕರ್ಮ ಕೃತವರ್ಮಕನನು ಬಲ್ಮೆಯುಳ್ಳವನಹೇ ವೃಷಧ್ವಜ ಪ್ರದ್ಯುಮ್ನರೊಲ್ ಮಹಾವೀರರಿಲ್ಲ ಅವರೊಳ್ ಪೊಣರ್ದೆನೀ ನಿಲ್ ಮದೀಯಾಸ್ತ್ರ ವಿಸ್ತಾರಮಂ ನೋಡೆನುತ ತೆಗೆದೆಚ್ಚು ಬೊಬ್ಬಿರಿದನು. ಆಗ ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಇನ್ನೇನು ತೋಚದೆ ಕೈಯಲ್ಲಿ ಖಡ್ಗ ಹಾಗೂ ಆ ಹಲಗೆಯನ್ನು ಹಿಡಿದುಬಿಟ್ಟು, ಗುರಾಣಿಯನ್ನು ಹಿಡಿದುಬಿಟ್ಟು ಅದ್ರ ಮೇಲೆ ನಡೆದುಬಿಟ್ಟ. ಆ ಸಂದರ್ಭದಲ್ಲಿ ಕೃತವರ್ಮಕ ನೋಡ್ತಾ ಇದ್ದಾನೆ, ಇವನನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಬಂದಾಗ ಹೇಳ್ದ, ಅಯ್ಯೋ ವೃಷಧ್ವಜ ಪ್ರದ್ಯುಮ್ನ ಇವರಲ್ಲದೆ ಬೇರೆ ಮಹಾವೀರಲಿಲ್ಲ ಅಂತ ಮಾಡಿಕೊಂಡೆ, ನೀನು ನನ್ನ ಈ ಬಾಣಗಳ ರುಚಿಯನ್ನು ನೋಡಿಬಿಡು ಅಂಥೇಳಿ ಸುಧನ್ವ ಅವನ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಲೇಸಾದುದು ಅಖಿಲಯಾದವರೊಳಗೆ ಕೃತವರ್ಮನೇ ಸಮರ್ಥಂ ಕಾಣಬಹುದು ಕಾಳಗದೊಳು. ಅಖಿಲಯಾದವರೊಳಗೆ ಕೃತವರ್ಮನೇ ಸಮರ್ಥಂ ಕಾಣಬಹುದು ಕಾಳಗದೊಳೆನುತ ಆಸುಧನ್ವಂ ತೆಗೆದಿಸಲ್ಗೆ ಅವನ ಕಣೆಗಳಂ ಕಡಿದು ಇವಂ ಮಗುಳೆಚ್ಚೊಡೆ ಆ ಸರಲ್ಗಳನ್ನು ಅವಂ ತರಿದು ಹತ್ತಂಬಿನಿಂ ಗಾಸಿ ಮಾಡಿದೊಡೆ ಇವಂ 15 ಮಾರ್ಗಣದೊಳ್ ಓ ಸರಿಸದೆ ಅವನ ಸರ್ವಾಂಗಮಂ ಕೀಲಿಸಿದನು ಅರುಣ ಜಲದೊರತೆ ಮಸಗೆ. ಸುಧನ್ವ ಹೇಳ್ತಾ ಇದ್ದಾನೆ, ನೀನು ಬಂದಿದ್ದು ಒಳ್ಳೆಯದಾಯ್ತಪ್ಪ, ಯಾವುದವರಲ್ಲಿ ಕೃತವರ್ಮನೆ ಸಮರ್ಥ ಅಂಥೇಳಿ ಈಗ ಗೊತ್ತಾಗುತ್ತೆ ಅಂತ ನಾನು ಬಾಣವನ್ನು ಬಿಟ್ಟರೆ ಅಂಥೇಳಿ 10 ಬಾಣದಿಂದ ಅವನನ್ನು ಹೊಡೆದಾಗ ಅವನು ಸುಧನ್ವನ ಮೇಲೆ 15 ಬಾಣಗಳನ್ನು ಹೊಡೆದಿದ್ದಾನೆ. ಆಗ ಅವನಿಗೆ ಸಿಟ್ಟು ಬಂದಿದೆ. ಹಾರ್ದಿಕ್ಯನಿಸುಗೆಯಿಂದುರೆನೊಂದು ಕೋಪದಿಂದಾರ್ದು ಆ ಸುಧನ್ವನ್ 24 ಕಂಬಿನಿಂ ತೇರ್ದೆಗೆವ ಕುದುರೆಗಳ ಕಾಲ್ಗಳಂ ಗಾಲಿಗಳ ಕೀಲ್ಗಳಂ ಮೂಡಿಗೆಯನು ಮೀರ್ದಿಸುವ ಚಾಪಮಂ ಸಾರಥಿಯ ಕರಮಂ ಕ್ಷಣಾರ್ಧದೊಳ್ ಕಡಿಯೆ ಕೃತವರ್ಮನಳವಳಿದು ಕೆಲಸಾರ್ದೊಡೆ ಆ ಪದದೊಳನು ಸಾಲ್ವನು ಇದಿರಾದನು ಅತಿವೇಗದಿಂದ ಇವನ ರಥಕ್ಕೆ
ಏ ಸಿಟ್ಟಿನಿಂದ ಸುಧನ್ವ 24 ಬಾಣಗಳನ್ನು ಹೊಡೆದಿದ್ದಾನೆ. ಆ ಬಾಣಗಳಲ್ಲಿ ಕುದುರೆಗಳ ಕಾಲುಗಳು, ಗಾಲಿಗಳ ಕೀಲು, ಮೂಡಿಗೆಯ ಅಚ್ಚು ಎಲ್ಲವೂ ಕೂಡ ಮುರಿದು ಹೋಗಿದೆ. ಜೊತೆಗೆ ಕೃತವರ್ಮ ಕೈಯಲ್ಲಿ ಹಿಡಿದು ಯುದ್ಧವನ್ನು ಮಾಡ್ತಾ ಇರತಕ್ಕಂಥ ಚಾಪ ಕತ್ತರಿಸಿ ಹೋಗಿದೆ. ಸಾರಥಿಯ ಕೈಗಳನ್ನು ಕತ್ತರಿಸಿದ್ದಾನೆ. ಏನೂ ಇಲ್ಲದೆ ಕೃತವರ್ಮ ಸರಿದಾಗ ಆ ಜಾಗಕ್ಕೆ ಅನುಸಾಲ್ವ ಬರ್ತಾ ಇದ್ದಾನೆ ತನ್ನ ರಥದಲ್ಲಿ ಸುಧನ್ವನಿಗೆ ಎದುರಾಗಿ. ಸಾಲ್ವಾನುಜಂ ಕಣ ತಾನು ಎನ್ನೊಳಾಗವಕ್ಕೆ ಮೇಲ್ವಾಯ್ದೊಡೆ ಅನುಪಮ ಸುರೇಂದ್ರನ ಪರಾಕ್ರಮಕ್ಕೆ ಸೋಲ್ವೆನೇ ತನ್ನೊಳ್ಪೊಣರ್ದು ಸಾಯದೆ ಧರ್ಮರಾಜನವರಂ ಕಾಣ್ಬುದು ತೇಲ್ವುದು ರಣಾಗ್ರದಿಂದಲ್ಲದೊಡೆ ಉಳುಹು ಎನುತ ಕೋಲ್ವಳೆಗರೆದನವಂ ಪ್ರಳಯ ಜೀಮೂತಮಂ ಪೋಲ್ವಿನಂ ಮುಸುಕಿತು ಸುಧನ್ವನವರೂಥಮಂ ಬಹುಳ ಶರಯೂಥಮಂದು. ಸಾಲ್ವನ ತಮ್ಮ ನಾನು, ಸುರೇಂದ್ರನಿಗೂ ಕೂಡ ನಾನು ಸೋಲತಕ್ಕಂಥವನಲ್ಲ. ನನ್ನಲ್ಲಿ ಸುಮ್ಮನೆ ಹೋರಾಡಿ ಪ್ರಾಣವನ್ನು ಬಿಡಬೇಡ, ಹೋಗಿ ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸು ಸಾಕು ಅಂತ ಹೇಳ್ತಾ ಸುಧನ್ವನ ರಥದ ಮೇಲೆ ಬಾಣಗಳ ಮಳೆಯನ್ನು ಕರೆದಿದ್ದಾನೆ. ಬಲ್ಲೆನು ಅನುಸಾಲ್ವನೆಂದಳವಿಯಂ ಬಿಟ್ಟೊಡೆ ಆಂಬಿಲ್ಲಾಳೆ ಪೇಳ್ದು ಧರ್ಮರಾಜನವರಂ ಕಾಣ್ಬನಲ್ಲ ಕಾಣಿಸುವೆನೀಗಳೇ ಧರ್ಮರಾಜನವರಂ ತರಹರಿಸು ನಿನ್ನನು ಎಲ್ಲಿ ತೋರಿಸು ವದ್ರಿಗಸದಳದ ಬಲ್ಮೆಯಂ ಕೊಲ್ಲಬೇಕಾದೊಡೆ ಇದ್ದ ಪೆನೆ ಎನುತ ಕೋಲ್ಗಳಂ ಚೆಲ್ಲಿದಂ ಹಂಸಧ್ವಜನ ಸುತಂ ಕಾಶಿರಾಜನ ಸುತಂ ಘಾಸಿಯಾಗೆ ಗೊತ್ತಪ್ಪ, ಗೊತ್ತು ನಿನ್ನ ಹೆಸರು ಅನುಸಾಲ್ವ ಅಂಥೇಳಿ. ನಿನ್ನ ಮಾತು ಕೇಳಿಕೊಂಡು ನಾನೇನಾದರೂ ಧರ್ಮರಾಜನನ್ನು ನೋಡೋದಕ್ಕೆ ಹೋದರೆ ನಾನೇನು ಪರಾಕ್ರಮಿಯೇ? ನಾನು ಧರ್ಮರಾಜನನ್ನು ನೋಡೋದಿಲ್ಲ. ಆದರೆ ನಿನಗೆ ಧರ್ಮರಾಜನನ್ನು ಕಾಣಿಸ್ತೇನೆ, ಅಂದರೆ ಯಮಧರ್ಮರಾಜನನ್ನು ಕಾಣಿಸ್ತೇನೆ ಅಂತ. ಆ ಇಂದ್ರನಿಗೂ ಅಸದಳವಾಗಿರ್ತಕ್ಕಂಥ ನಿನ್ನ ಪರಾಕ್ರಮವನ್ನು ಒಮ್ಮೆ ನೋಡಿ ಆನಂತರ ನಿನ್ನನ್ನು ಕಳಿಸ್ತೇನೆ ಅಂಥೇಳಿ ಅವನ ಮೇಲೆ ಬಾಣದ ಮಳೆಯನ್ನೇ ಸುರಿಸಿದ್ದಾನೆ. ಕಾಶಿರಾಜನ ಮಗನಾಗಿರ್ತಕ್ಕಂತಹ ಅನುಸಾಲ್ವ ಮೈಯೆಲ್ಲ ಗಾಯಗೊಂಡಿದ್ದಾನೆ. ಫಡ ಫಡ ಎಲವೆಲವೋ ತೊಲ ತೊಲಗೆನುತ ರೋಷದಿಂ ಗುಡು ಗುಡಿಸಿ ಕಾರಿಡುವ ಕಾಯದಿಂದಲು ಸಾಲ್ವನು ಒಡನೊಡನೆ ಪೊಳೆ ಪೊಳೆವ ಪೊಸಮಸೆಯ ನಿಡು ನಿಡು ಸರಳ್ಗಳಂ ತೆಗೆದಿಸುತ್ತಿರೇ ಎಡೆ ಎಡೆಯೊಳಡಿಗಡಿಗೆ ಧರ್ಮಧ್ವಜಾತ್ಮಜಂ ಕಡಿ ಕಡಿದು ಮೀರಿದ ಪರಾಕ್ರಮದೊಳ್ ಅಸುರನಂ ಬಿಡ ಬಿಡದೆ ಘಾತಿಸಿದನು 20 ಬಾಣದಿಂ ಬಿಸಿ ಬಿಸಿಯ ನೆತ್ತರೊಸರೇ. ಕವಿ ಬಹಳ ಸೊಗಸಾಗಿರ್ತಕ್ಕಂಥ ಅನುಪ್ರಾಸವನ್ನು ಹೇಳಿದ್ದಾನೆ. ಫಡ ಫಡಲವೋ ತೊಲತೊಲಗೋ, ಏನು ಈ ಬಾಣಗಳಿಗೆ ನಾನು ಹೆದರತಕ್ಕಂಥವನಲ್ಲ ಅಂಥೇಳಿ ಅನುಸಾಲ್ವ ಹೇಳ್ತಾ ಇದ್ದಾನೆ. ಗುಡುಗುಡಿಸಿಬಿಟ್ಟು ಅವನ ಮೇಲೆ ಸಿಟ್ಟನ್ನು ಮಾಡ್ತಾ ಮಳೆಗಾಲದ ಮಳೆಯಂತೆ ಅವನ ಮೇಲೆ ಬಾಣಗಳ ಮಳೆಯನ್ನು, ಹೊಸದಾಗಿ ಮಸದಿರ್ತಕ್ಕಂತಹ ಚೂಪಾಗಿರ್ತಕ್ಕಂತಹ ಬಾಣಗಳನ್ನು ಎಡೆಬಿಡದೆ ಹಂಸಧ್ವಜನ ಆತ್ಮಜಂ ಅವನ ಆತ್ಮಜನ ಮೇಲೆ ಬಿಡೋಣ. ಅವನು ಅನುಸಾಲ್ವ ಬಿಟ್ಟಿರ್ತಕ್ಕಂತಹ ಬಾಣಗಳನ್ನು ಇವನು ಕೂಡ ಕಡಿದು ಬಿಟ್ಟು ಪರಾಕ್ರಮದಲ್ಲಿ ಬಿಡದೆ ಅವನ ಮೇಲೆ ಬಾಣದಿಂದ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಆ ಬಾಣಗಳು ಅವನ ಮೈಯಲ್ಲಿ ಹೊಕ್ಕು ಬಿಸಿ ಬಿಸಿಯಾಗಿರ್ತಕ್ಕಂತಹ ನೆತ್ತರನ್ನು, ರಕ್ತವನ್ನು ಅವನ ದೇಹದಿಂದ ಹೀರ್ತಾ ಇದೆ. ಅಂತಹ ಬಾಣಗಳನ್ನು ಬಿಟ್ಟಿದ್ದಾನೆ. ಮತ್ತೆ ಕಿಡಿಯಿಡೆ ಕೋಪಮಂ ಅನುಸಾಲ್ವನ ಅಬ್ಧಿಯಂ ತುತ್ತುಗೊಳ್ಳುವ ಉರಿಗೆ ಸರಿಯಾದೊಂದು ಬಾಣಮಂ ಕಿತ್ತು ಹೂಡಿದನು. ಇದಂ
ತರಹರಿಸಿಕೊಳ್ಳು ಎನುತ ತೆಗೆದೆಚ್ಚು ಬೊಬ್ಬಿರಿಯಲು ಕತ್ತರಿಸುವೆಡೆಗಣೆಗಳಂ ಮೀರಿ ನಡುವೆದೆಯನುತ್ತರಿಸಿ ಕೋಲ ತಡಗಿತು ಅವನಿಯೊಳಾಗ ಪುತ್ತು ಉಗುವ ಅಹಿಯಂತೆ ಬಳಿಕ ಮೈ ಮರೆದಂ ಸುಧನ್ವನು ಅದನೇ ವೇಳ್ವೆನು. ಬಹಳ ಸಿಟ್ಟು ಬಂದುಬಿಡ್ತು ಅನುಸಾಲ್ವನಿಗೆ. ಇಡೀ ಸಮುದ್ರವನ್ನೇ ಒಂದೇ ತುತ್ತಿಗೆ ನುಂಗತಕ್ಕಂತಹ ಪರಾಕ್ರಮಶಾಲಿಯಾಗಿರ್ತಕ್ಕಂತಹ ಸತ್ವಯುತವಾದ ಒಂದು ಬಾಣವನ್ನು ತೆಗೆದ. ಇದನ್ನು ಪರಿಹಾರ ಮಾಡು ನೋಡೋಣ ಅಂಥೇಳಿ ಸುಧನ್ವನ ಮೇಲೆ ಬಿಟ್ಟುಬಿಟ್ಟ. ಆ ಬಾಣ ಸುಧನ್ವನ ಎದೆಯನ್ನು ಸೀಳಿ ಹಾಗೆ ಹಿಂಬದಿಯಿಂದ ಹೋಗಿ ಭೂಮಿಯನ್ನು ಪ್ರವೇಶ ಮಾಡಿಬಿಡ್ತು. ಹೊತ್ತಿನಲ್ಲಿ ಹೋಗತಕ್ಕಂತಹ ಸರ್ಪದಂತೆ ಆ ಬಾಣ ಭೂಮಿಯನ್ನು ಪ್ರವೇಶ ಮಾಡ್ತು. ಆಗ ಸುಧನ್ವ ಮೈಮರೆದು ಮಲಗಿಬಿಟ್ಟ. ಎಲೆಲೆ ಕವಿ ಕವಿಯನುತ ಅವನ ಬಲಂ ಕಂಡು ಸಂಕಲೆಗಡಿದ ಮುಗಿಲಂತೆ ಇವನ ಮೇಲೆ ಕೈದುಗಳ ಮಳೆಗರೆಯಲು ಇಟ್ಟಣಿಸಿ ನೂಕಲು ಅನುಸಾಲ್ವಂ ಕನಲ್ದು ಜಗದೊಳಿವಿದೆಂದು ಸುಳಿವ ಬಿರುಗಾಳಿಯಂ ಸೋಲಿಸುವ ನಿಡುಸರಳ್ಗಳ ಗರಿಯ ಭರದನಿಲಘಾತದಿಂ ಬಯಲಾದುದು ಅಳವಿಯನಲ್ ಇಸುಗೆಯಂ ಕೈಕೊಂಡು ಸವರಿದಂ ಬಂದರಿಪು ಮೋಗರವನು. ಎಲ್ಲೆಲ್ಲೇ ಕವಿ ಕವಿ ಅಂತ ಹೇಳ್ತಾ ಇದ್ದಾರಂತೆ. ಇಡೀ ಸೈನ್ಯ ಕೂಗ್ತಾ ಇದೆ, ನಮ್ಮ ಸುಧನ್ವನಿಗೆ ಗಾಯವಾಗಿಬಿಡ್ತು, ಸುಧನ್ವ ಮೈಮರತ, ಬೇಗ ರಿಪುವನ್ನು ಕತ್ತರಿಸಿ ಹಾಕಿ ಅಂಥೇಳಿ ಎಲ್ಲ ತಮ್ಮಲ್ಲಿರ್ತಕ್ಕಂಥ ಕೈದುಗಳಿಂದ ಅನುಸಾಲ್ವನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಯುಧಗಳ ಮಳೆಯೇ ಇವನ ಮೇಲೆ ಬೀಳ್ತಾ ಇದೆ. ಆದರೆ ಅನುಸಾಲ್ವ ಹೆದರಲಿಲ್ಲ. ಅವನು ಕೂಡ ಮಹಾಪರಾಕ್ರಮಿ. ಎಲ್ಲ ಆಯುಧಗಳನ್ನು ಕೂಡ ಕತ್ತರಿಸ್ತಾ ಆ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾನೆ. ಈ ಹೊತ್ತಿಗೆ ಸ್ವಲ್ಪ ಎಚ್ಚರವಾಯಿತು ಸುಧನ್ವನಿಗೆ. ಸುಧನ್ವ ಖಾತಿಯಿಂದ ಕಣ್ಣನ್ನು ತೆರೀತಾ ಇದ್ದಾನೆ. ಕಂದೆರೆದು ಕಂಡಂ ಸುಧನ್ವಂ ಬಳಿಕ ಖಾತಿಯಿಂದ ಕೋದಂಡಮಂ ಕೊಂಡು ಎಲವೋ ಕಲಿಯಾಗಿ ನಿಂದು ಇದಂ ಸೈರಿಸಿದೆಯಾದೊಡೆ ಇನ್ನಿಸುವುದಿಲ್ಲ ಆವು ಹೋಗೆನುತ ಹೆದೆಗೆ ಒಂದು ಸರಳಂ ಪೂಡಿ ಕಿವಿವರೆಗೆ ತೆಗೆದೆಚ್ಚೊಡೆ ಅಂದು ಸಾಲ್ವಾನುಜನ ಪೇರುರವನುಚ್ಚಳಿಸೆ ನೊಂದು ಇಳೆಗುರುಳ್ದನು ಆದುದು ಮೂರ್ಛೆ ಪಕ್ಕನುರವಣಿಸಿ ಪಾರ್ಥನ ಪಡೆಯನು. ಸುಧನ್ವ ಕಣ್ಣು ತೆರೆದ ನೋಡ್ತಾ ಇದ್ದಾನೆ. ನನ್ನಂತಹ ಪರಾಕ್ರಮಿ ಎದೆಯನ್ನು ಸೀಳಿಬಿಟ್ನಲ್ಲ ಇವನು ಅಂಥೇಳಿ ಅವನಿಗೆ ರೋಷ ಉಕ್ಕಿ ಬಂದುಬಿಡ್ತು. ಎಲ್ಲವೋ ಅನುಸಾಲ್ವ, ಈಗ ನಾನು ಒಂದು ಬಾಣವನ್ನು ಪ್ರಯೋಗ ಮಾಡ್ತೇನೆ. ನೀನೇನಾದರೂ ಪರಾಕ್ರಮಿಯಾಗಿ ನನ್ನ ಬಾಣವನ್ನು ತಡೆದರೆ ಆಯಿತು, ಇನ್ನು ಮುಂದೆ ನಾನು ಬಾಣ ಪ್ರಯೋಗವನ್ನು ಮಾಡೋದಿಲ್ಲ, ಹೀಗೆ ಬಿಲ್ಲನ್ನು ಬಿಟ್ಟು ಹೊರಟು ಹೋಗಿಬಿಡ್ತೇನೆ ಅಂಥೇಳಿ ತನ್ನ ಹೆದೆಗೆ ಒಂದು ಸರಳಂ ಪೂಡಿ ಕಿವಿವರೆಗೆ ಜೋರಾಗಿ ಎಳೆದು ಅದನ್ನು ಅನುಸಾಲ್ವನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಆ ಅನುಸಾಲ್ವನ ಪೇರುರವನ ವಿಸ್ತಾರವಾಗಿರ್ತಕ್ಕಂಥ ಎದೆಯನ್ನು ಬಗೆದು ಬಿಟ್ಟು ಅವನಿಗೆ ಮೂರ್ಛೆಯನ್ನು ತಂದುಬಿಡ್ತು. ನುಗ್ಗುತ್ತಾ ಇದ್ದ ಪಾರ್ಥನ ಪಡೆಗೆ ನುಗ್ಗುತ್ತಾ ಇದ್ದಾನೆ ಸುಧನ್ವ. ಪೂಣೆ ಹೊಕ್ಕು ಅವನಿಸುವ ಬಾಣಗಳು ಹರಿಭಟರ ಗೋಣನರಿದುಚ್ಚಳಿಸಿ ಮಾಡದೆ ಗಗನ ಕೇಳ್ವ ಶೋಣಿತದ ಧಾರೆಗಳು ಶೋಣಾಭ್ರದಂತಿರಲ್ ಪ್ರಾಣಿಗಳ ದೃಷ್ಟಿಗಳ್ಗೆ ಕಾಣಿಸುದುವು ಆಲಿಸೈ ಕ್ಷೋಣಿಪ ಸುಧನ್ವನ ಕ್ಷೀಣ ವಿಕ್ರಮ ಶಿಖಿಯ ಚೂಣಿಯ ಮಹಾಜ್ವಾಲೆ ಕೇಣಿಗೊಂಡು ಹರಿಬಲ ಶ್ರೇಣಿಯಂಬೊಂದು ಅಡವಿದಾಣಮಂ ಹೊಕ್ಕಂತಿರೇ.
ಸುಧನ್ವ ಈ ರೀತಿಯಲ್ಲಿ ಅನುಸಾಲ್ವನನ್ನು ಕೆಡಗಿಬಿಟ್ಟು ಪಾರ್ಥನ ಪಡೆಯಲ್ಲಿ ನುಗ್ಗಿಬಿಟ್ಟ. ಅವನು ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಬಾಣಗಳಿಂದ ಅಲ್ಲಿರ್ತಕ್ಕಂತಹ ರಥ ಪದಾತಿ ಎಲ್ಲವೂ ಕೂಡ ಧ್ವಂಸವಾಗ್ತಾ ಇದೆ. ಆನೆಗಳ ಮೈಯಿಂದ, ಕುದುರೆಗಳ ಮೈಯಿಂದ, ಅಲ್ಲಿರ್ತಕ್ಕಂತಹ ಪರಾಕ್ರಮಿಗಳಾಗಿರ್ತಕ್ಕಂಥ ಪಟುಭಟರ ಮೈಯಿಂದ ಗಗನಕ್ಕೆ ಶೋಣಿತ ಧಾರೆ ನೆಗಿತಾ ಇದೆಯಂತೆ. ಅದನ್ನು ನೋಡಿ ಎಲ್ಲ ಪ್ರಾಣಿಗಳು ನೋಡ್ತಾ ಇರತಕ್ಕಂಥವರ ಎಲ್ಲರ ಕಣ್ಣಿಗೆ ಆಕಾಶದ ಮೋಡಗಳೆಲ್ಲ ಕೆಂಪಗಾಗಿಬಿಟ್ಟಿದೆ ಅಂಥೇಳಿ ಕಾಣ್ತಾ ಇದೆ. ಆ ಸುಧನ್ವನ ಪರಾಕ್ರಮಾಗ್ನಿಯನ್ನು ಏನು ಹೇಳೋಣ ಅಂಥೇಳಿ ಜಯನಿಗೆ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಸಂದಣಿಸಿ ದಂತಿಗಳ ಘಟಗಳನ್ನೊತ್ತರಿಸಲ್ಕೆ ಸಂದಣಿಸಿದಂ ಸರಸ ಸಾರದಿಂ ಕೆಡಹಿದಂ ಕೊಂದನು ಉರವಣಿಸಿ ಕಾಲಾಳ್ಗಳಂ ಉಳಿದು ಬಳಿ ಕೊಂದನುಳಿಯದೆ ರಣದೊಳು ಬಂದವಾಜಿಗಳನ್ನು ಆ ನಳವಿಯೊಳ್ ಕಾಣೆನೆಂದು ಬಂದನಾಗಲ್ಗೆ ತಡೆಗಡಿದು ಮೆದೆಗೆಡಗಿದಂ ಮುಂದಿಟ್ಟಣಿಸಿ ಬಿದ್ದುದಾಗಿ ರಥಿಕೌವ್ರಾತ ಮುಂದಿಟ್ಟನಿಸುಗೆಯಿಂದೆ ಕೆಡೆಗೊಡಲ ಸೀಳಿಂದ ಕಡಿವಡೆದ ತೋಳಿಂದ ತೊಡೆಮಡದ ತುಂಡಿಂದ ನೆಣವಸೆಯ ಜೊಂಡಿಂದ ಬಿಡುಮಿದುಳ ತುಂಡದಿಂ ರುಂಡದಿಂ ಮುಂಡದಿಂ ಖಂಡದಿಂದ ಅಡಗುಗಳ ತಿರುಳಿಂದ ನಿಡುನರದ ಕರುಳಿಂದ ಕಡಲಿಡುವ ನೆತ್ತರಿಂದೆಡವಿಡದೆ ಸತ್ತರಿಂದಿಡಿದಿರ್ದುದು ಓರಣದ ಮಾರಣದ ಕಾರಣದ ಪೂರಣದೊಳು. ಸುಧನ್ವನ ಕಾಳಗ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲರ ಮೈ ಕತ್ತರಿಸಿ ಕತ್ತರಿಸಿ ಬಿದ್ದುಬಿಟ್ಟಿದೆ. ಕತ್ತರಿಸಿ ಬಿದ್ದಿರತಕ್ಕಂತಹ ತೊಡೆಗಳು, ಕೈಗಳು, ಕಾಲುಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡ್ಬಿಟ್ಟಿದೆ. ಕರುಳುಗಳು ಹೊರಗಡೆ ಬಂದುಬಿಟ್ಟು ಅದೇ ಜೊಂಡಿನಂತೆ ಎಲ್ಲ ಕಡೆಯಲ್ಲೂ ಕೂಡ ಹರಿದು ಬಿಟ್ಟಿದೆ. ತುಂಡದಿಂ ತಂಡದಿಂ ರುಂಡದಿಂ ಮುಂಡದಿಂ ಖಂಡದಿಂದ ಅಂತ ಕವಿ ಹೇಳ್ತಾ ಇದ್ದಾನೆ. ಡಕಾರದ ಅನುಪ್ರಾಸದಲ್ಲಿ ಹೊರಗಡೆ ಬಂದಿರತಕ್ಕಂತಹ ಮಾಂಸ ರಕ್ತಗಳು ಎಲ್ಲೆಡೆ ಚೆಲ್ಲಾಡಿದೆ. ಇದನ್ನು ನೋಡಿ ಕಾಕ, ಗೃಧ್ರ ಮುಂತಾದ ಎಲ್ಲ ಪ್ರಾಣಿಗಳಿಗೆ ಬಹಳ ಸಂತೋಷವಾಗಿದೆ. ಕಾಕ ಬಕ ಗೃಧ್ರ ಗೋಮಾಯು ಸಂತತಿಗಳಿಂ ಡಾಕಿನಿ ಪಿಶಾಚಿ ಭೇತಾಳ ಭೂತಂಗಳಿಂ ಭೀಕರದೊಳಂಜಿಸಿದುವು ಆರ್ದುರಿಂಗಣ ಗುಣಿವ ಕಲಿಗಳ ಕಪಾಲಂಗಳು ಲೋಕದಖಿಳ ಪ್ರಾಣಿಗಳ ನುಂಡ ಜೀರ್ತಿಯಿಂದೋ ಕರಿಸಿದನೋ ಕಾಲನು ಲೋಕದಖಿಳ ಪ್ರಾಣಿಗಳ ನುಂಡ ಅಜೀರ್ತಿಯಿಂದೋ ಕರಿಸಿದನೋ ಕಾಲನು ಎಂಬಿನಂ ಕಣ್ಗೆಸೆದುದು ಆ ಕಳಂ ರೌಕುಳದ ಮಾಂಸ ಕರ್ದಮರುಧಿರ ನೆಣವಸೆ ಮಿದುಳ್ಗಳಿಂದ ಯುದ್ಧರಂಗದಲ್ಲಿ ಎಲ್ಲಿ ನೋಡಿದರೂ ಕೂಡ ಕಾಗೆಗಳು, ಬಕಗಳು, ಗೃಧ್ರಗಳು, ಗೋಮಾಯು ಸಂತತಿಗಳು, ನರಿ ಇತ್ಯಾದಿಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡಿದೆ. ಶಾಕಿನಿ, ಡಾಕಿನಿ, ಭೇತಾಳ, ಪಿಶಾಚಿಗಳೆಲ್ಲ ಆ ಮಾಂಸವನ್ನು ತಿನ್ನೋದಕ್ಕೆ ಬಂದುಬಿಟ್ಟಿದೆ ಅಂತ ಲೋಕದ ಅಖಿಲ ಪ್ರಾಣಿಗಳನ್ನು ಕೂಡ ನುಂಗುತ್ತಾ ಬರ್ತಾ ಇರತಕ್ಕಂತಹ ಯಮನಿಗೆ ಅಜೀರ್ಣವಾಗಿ ಎಲ್ಲವೂ ಕೂಡ ಹೊರಗಡೆ ಬಂದು ಓಕರಿಸಿಬಿಟ್ಟು ಹೊರಗಡೆ ಚೆಲ್ಲಿಬಿಟ್ನೇ ಅನ್ನುವ ಹಾಗೆ ಎಲ್ಲಿ ನೋಡಿದರೂ ಕೂಡ ಮಾಂಸ ಕರ್ದಮ ರುಧಿರ ನೆಣವಸೆ ಮಿದುಳುಗಳಿಂದ ಅಂತ ಸುಧನ್ವನ ಮಹಾ ಪರಾಕ್ರಮ ಇದರಿಂದ ಗೊತ್ತಾಗ್ತಾ ಇದೆ ಅಂಥೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ನೋಡಿದಂ ಸಾತ್ಯಕಿ ಸುಧನ್ವನಾಟೋಪಮಂ ಮಾಡಿದಂ ಬದ್ಧಭ್ರುಕುಟಿಯಿಂದ ಕೋಪಮಂ ತೀಡಿದಂ ತಿರವನೇ
ಚಾಪಮಂ ತಾಗಿದನವನ ರಥವನು ಆಡಿದಂ ನಿಜ ನಾಮಧೇಯ ಪ್ರತಾಪಮಂ ಪೂಡಿದಂ ತೆಗೆದಂಬನೆಚ್ಚಂ ಯಮೋಪಮಂ ತೋಡಿದಂ ಮೂವತ್ತು ಬಾಣದಿ ತಾಪಮಂಕುರಿಸುವಂತೆ ಅವನೊಡಲೊಳು ಈ ರೀತಿ ಸುಧನ್ವ ಮಾಡ್ತಾ ಇರ್ತಕ್ಕಂಥ ಬೀಭತ್ಸವನ್ನ ನೋಡ್ತಾ ಇದ್ದಾನೆ. ಯುದ್ಧರಂಗದಲ್ಲಿ ಅರ್ಜುನನ ಕಡೆಯ ಒಂದು ರಥವಿಲ್ಲ, ಒಂದು ಪದಾತಿ ಇಲ್ಲ, ಒಂದು ಕುದುರೆ ಇಲ್ಲ, ಒಂದು ಆನೆ ನಿಂತಿಲ್ಲ, ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾನೆ. ಇದನ್ನು ನೋಡಿದ ಸಾತ್ಯಕಿ ಸುಧನ್ವನ ಆಟೋಪವನ್ನು ನೋಡಿ ಕಣ್ಣುಗಳನ್ನು ಕಿರಿದು ಮಾಡಿಕೊಂಡು ಹುಬ್ಬುಗಳನ್ನು ಗಂಟಿಕ್ಕಿ ಅವನ ಮೇಲೆ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದಾನೆ. ತನ್ನ ಹೆಸರನ್ನು ಹೇಳ್ತಾ ಇದ್ದಾನಂತೆ. ಅರ್ಜುನನ ಶಿಷ್ಯ ನಾನು, ಸಾತ್ಯಕಿ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಅವನ ಮೇಲೆ 30 ಬಾಣವನ್ನು ಪ್ರಯೋಗ ಮಾಡಿದ. ಆ 30 ಬಾಣಗಳು ಅವನ ಒಡಲಲ್ಲಿ ಬಂದು ನಾಟಿಬಿಟ್ಟಿದೆ. ಗಾಯವಡೆದ ಎಕ್ಕಲನ ತೆರದಿಂ ಕೆರಳ್ದು ಶೈನೇಯನಂ ಮಗುಳೆ 35 ಕೋಲ್ಗಳಿಂ ನೋಯಿಸಿದನ ಸುಧನ್ವಂ ಬಳಿಕ ಸಾತ್ಯಕಿ ಸಹಸ್ರ ಸಂಖ್ಯಾತಮಾದ ಸಾಯಕದೊಳು ಆತನವರೂತಹಯ ಸಾರಥಿಯುಗಾಯುತ ಧ್ವಜ ಛತ್ರ ಚಮರಮಂ ತರಿದೊಡೆ ಅವನೀಯಾದವನ ತೇರನು ಉರೆ ಮುರಿಯಲು ಇರುವರು ವಿರಥರಾದರು ಧುರದೊಳು ಗಾಯವಡದೆಕ್ಕಲನ ತೆರದಿಂ. ಇವನ ಮೈ ಮೇಲೆ ಬಾಣಗಳನ್ನು ಬಿಟ್ಟಾಗ ಎಲ್ಲ ಬಾಣಗಳು 30 ಬಾಣಗಳು ಬಂದು ಸುಧನ್ವನಿಗೆ ನಾಟಿಬಿಟ್ಟಿದೆ. ಗಾಯಗೊಂಡಿರ್ತಕ್ಕಂಥ ಹಂದಿಯಂತೆ ಆಗಿಬಿಟ್ಟ ಅಂತ. ಆ ಪ್ರಾಣಿಯ ಸಿಟ್ಟು ಅಂಥದ್ದು ಅಂತ ಹೇಳ್ತಾರೆ. ಆ ಎಕ್ಕಲನಂತೆ ಹಂದಿಯಂತೆ ಕೆರಳಿಬಿಟ್ಟ. ಅವನು 30 ಬಾಣ ಹೊಡೆದ್ರೆ 35 ಬಾಣವನ್ನು ಹೊಡೆದ. ಅವನ ಮೈಯೆಲ್ಲ ರಕ್ತದಿಂದ ತೊಯ್ದು ಹೋಗಿಬಿಟ್ಟಿದೆ. ಸಾತ್ಯಕಿ ಸಹಸ್ರ ಸಂಖ್ಯೆಯ ಬಾಣಗಳನ್ನು ಒಟ್ಟಿಗೆ ಹೊಡೆದು ಬಿಟ್ಟ. ಒಂದರ ಹಿಂದೆ ಒಂದು ಹೊಡಿತಾ ಇದ್ದಾನೆ. ಸುಧನ್ವನಿಗೆ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಏನೇನು ಅವನ ಬಳಿಯಲ್ಲಿತ್ತು ಎಲ್ಲವೂ ಕೂಡ ಕತ್ತರಿಸಿ ಹಾಕಿಬಿಟ್ಟಿದ್ದಾನೆ. ಅವನ ಧ್ವಜ ಛತ್ರಗಳನ್ನು ಎಲ್ಲವನ್ನೂ ಕೂಡ ಕತ್ತರಿಸಿಬಿಟ್ಟ. ವಿರಥನಾದ. ಅದೇ ಕ್ಷಣದಲ್ಲಿ ಸಾತ್ಯಕಿಯೂ ಕೂಡ ಬಾಣಪ್ರಯೋಗ ಮಾಡಿದ್ದಾನೆ. ಆ ಬಾಣಗಳಿಂದ ಇವನೂ ಕೂಡ, ಇವನ ರಥವೂ ಕೂಡ ಮುರಿದು ಹೋಗಿದೆ. ಇಬ್ಬರೂ ಕೂಡ ವಿರಥರಾಗಿ ಭೂಮಿಯಲ್ಲಿ ನಿಂತಿದ್ದಾರೆ. ನಿಂದು ಕಾದಿದರೊಮ್ಮೆ ಕೈದುಗಳೊಳೈ ತಂದು ಕಾದಿದರೊಮ್ಮೆ ಮತ್ತೆ ಪೊಸತೇರ್ಗಳಿಂ ಬಂದು ಕಾದಿದರೊಮ್ಮೆ ಕೂಡೆ ತಮಗೆ ಒದಗಿದೆಡಬಲದ ಪಡಿಬಲವನು ಕೊಂದು ಕಾದಿದರೊಮ್ಮೆ ಶರದ ಹತಿಗಳಿಂ ನೊಂದು ಕಾದಿದರೊಮ್ಮೆ ಚಳಿಕೆಯಿಂದ ಸಲೆಸಂದು ಕಾದಿದರೊಮ್ಮೆ ಸಾತ್ಯಕಿ ಸುಧನ್ವರು ಓರೊರುವರ್ಗೆ ಸರಿ ಮಿಗಿಲೆನೆ. ವಿರಥರಾಗಿ ಭೂಮಿಯಲ್ಲಿ ನಿಂತಿರ್ತಕ್ಕಂತಹ ಅವರು ನೆಲದ ಮೇಲೆ ಕೈಗಳಿಂದ ಮುಷ್ಟಿಗಳಿಂದ ಹೊಡೆದಾಡಿದರು. ಸಮೀಪದಲ್ಲಿ ಸಿಕ್ಕತಕ್ಕಂತಹ ಖಡ್ಗವೋ ಭುಜುಂಡಿ ಇತ್ಯಾದಿ ಆಯುಧಗಳಿಂದ ಕೈದುಗಳನ್ನು ಹಿಡಿದು ಮತ್ತೊಮ್ಮೆ ಹೋರಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಹೊಸ ತೇರುಗಳು ಬಂತು, ಅದರಲ್ಲಿ ಹೋರಾಡ್ತಾ ಇದ್ದಾರೆ. ತಮ್ಮ ಸಮೀಪದಲ್ಲಿ ಶತ್ರು ಪಕ್ಷದ ಯಾವ ಸೈನ್ಯವಿದೆಯೋ ಅದನ್ನು ನಾಶ ಮಾಡ್ತಾ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಚಾಕಚಕ್ಯತೆಯಿಂದ ಹೋರಾಡ್ತಾ ಇದ್ದಾರೆ. ಸಾತ್ಯಕಿ ಸುಧನ್ವರು ಸರಿಸಮನಾಗಿ ಹೋರಾಡ್ತಾ ಇದ್ದಾರೆ. ಸುಧನ್ವ ನೋಡಿದ ಇವನನ್ನು ಉಳಿಸಬಾರದು ಅಂಥೇಳಿ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಬವರಮಿರ್ವರಿಗೆ ಸರಿಯಾಗೆ ಕಡುಗೋಪದಿಂದ ಅವಗಡಿಸಿದಂ ಸುಧನ್ವಂ ಬಳಿಕ ಸಾತ್ಯಕಿಯ ಸವಗಸೀಸಕ ಬಾಣ ಬತ್ತಳಿಕೆ ಸಿಂದಸಿ ಗುರಿ ಛತ್ರ ಚಾಮರವನು ಸವರಿ ಸಾರಥಿ ಹಯವರೂಥ ಯುಗ ಚಕ್ರಮಂ ಕವಲಂಬುಗಳೊಳೆಚ್ಚು
ಕತ್ತರಿಸಿ ಕರೆದ ಚಾಪವನೈದು ಕಡಿಯಾಗಿ ಮಾಡಿ ಬೇರುರಕೆ ಮೊನೆಗಣೆಗಳಂ ಮೋಹಿಸಿದನು. ಸುಧನ್ವನಿಗೆ ಸಿಟ್ಟು ಬಂದುಬಿಡ್ತು. ತೀಕ್ಷ್ಣವಾಗಿರ್ತಕ್ಕಂತಹ ಬಾಣಗಳಿಂದ ಅವನ ಸೀಸಕ, ಅವನ ಕವಚ, ಬಾಣ, ಬತ್ತಳಿಕೆ, ಸಿಂಧ, ಸೀಗುರಿ, ಅವನ ಧ್ವಜಗಳು ಎಲ್ಲವನ್ನೂ ಕೂಡ ಕತ್ತರಿಸಿಬಿಟ್ಟ. ಅದೇ ಕ್ಷಣದಲ್ಲಿ ಅವನ ಕೈಯಲ್ಲಿರ್ತಕ್ಕಂತಹ ಬಿಲ್ಲನ್ನು ಕತ್ತರಿಸಿಬಿಟ್ಟು ರಥದ ಚಕ್ರಗಳನ್ನು ಕೂಡ ಕತ್ತರಿಸಿದ್ದಾನೆ. ಆ ಕ್ಷಣದಲ್ಲಿ ತೀಕ್ಷ್ಣವಾಗಿರ್ತಕ್ಕಂತಹ ಬಾಣಗಳನ್ನು ಬಿಟ್ಟು ಅವನ ಎದೆಯನ್ನು ಬಗೆದು ಬಿಟ್ಟ. ಅವನಿಗೆ ಮೂರ್ಛೆ ಬಂದುಬಿಡ್ತು. ಸತ್ಯಕ ಸುತಂಗೆ ಪರಿಭವಮಾಗೆ ಭುಜಬಲದೊಳು ಅತ್ಯಧಿಕ ಯೌವನಾಶ್ವ ಅಸಿತಧ್ವಜ ಗದಾದಿತ್ಯ ಭವಸೂನು ಶಠ ನಿಷಠ ಕೃತಕ್ವರ್ಮ ಸಾಂಬಾನು ಸಾಲ್ವ ಪ್ರಮುಖರು ಪ್ರತ್ಯೇಕ ವೀರರಿವರೆಲ್ಲರೂ ಪಡೆ ಸಹಿತ ಸತ್ಯ ವಿಕ್ರಮ ಸುಧನ್ವನ ಸಮ್ಮುಖಕ್ಕೆ ನಡೆವ ಕೃತ್ಯಮಂ ಕಂಡು ಅರ್ಜುನಂ ಕೋಪದಿಂದ ಕಾಳಗಕ್ಕೆ ತಾನನುವಾದನು. ಸತ್ಯಕನ ಮಗನಾಗಿರ್ತಕ್ಕಂತಹ ಸಾತ್ಯಕಿ ಮೂರ್ಛೆ ಹೊಂದಿಬಿಟ್ಟ. ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಪರಾಕ್ರಮವನ್ನು ಹೊಂದಿರುವ ಯೌವನಾಶ್ವ, ಅಸಿತ, ಗದಾದಿತ್ಯ, ಭವಸೂನು, ಶಠ, ವಿಷಠ, ಕೃತವರ್ಮ ಎಲ್ಲರೂ ಕೂಡ ಏಕಕಾಲದಲ್ಲಿ ಸುಧನ್ವನ ಮೇಲೆ ನುಗ್ಗಿ ಬರ್ತಾ ಇದ್ದಾರೆ. ಸೈನ್ಯವನ್ನು ಸುಧನ್ವನ ಮೇಲೆ ನುಗ್ಗಿಸ್ತಾ ಇದ್ದಾರೆ. ಇದನ್ನು ಅರ್ಜುನ ನೋಡ್ದ. ಈ ಒಬ್ಬನನ್ನು ಸೋಲಿಸೋದಕ್ಕೆ ಇಷ್ಟೆಲ್ಲ ಪಡೆ ಸಿದ್ಧವಾಗಬೇಕಾಯಿತೆ, ಎಂತಹ ಪರಾಕ್ರಮಿ ಇವನು ಅಂಥೇಳಿ ಅರ್ಜುನನೇ ತಾನು ಯುದ್ಧಕ್ಕೆ ಬರಬೇಕು ಅಂಥೇಳಿ ಸಿದ್ಧನಾಗಿ ಬರ್ತಾ ಇದ್ದಾನೆ. ಮುಂಜರಗನಳವಡಿಸಿ ವೀರಪಳಿಯಂ ಬಿಗಿದು ರಂಜಿಪತನುತ್ರ ಸೀಸಕನಾಂತು ಅಮರಗಣ ಕಂಜುಳಿಯನೆತ್ತಿ ಪಳವಿಗೆಯ ಹನುಮಂಗೆರಗಿ ಬಲವಂದು ಮಣಿರಥವನು ಮಂಜುಳ ಹಯಂಗಳಂ ಬೋಳೈಸಿ ಮಣಿದು ತೇರಂ ಜಯನಿನಾದದಿಂದೇರಿದಂ ಸಮರಕ್ಕೆ ಧನಂಜಯಂ ಧ್ಯಾನಿಸುತ ಮನದೊಳಗೆ ದೇವಪುರ ನಿಲಯ ಲಕ್ಷ್ಮೀಪತಿಯನು. ಅರ್ಜುನ ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಆ ವಸ್ತ್ರವನ್ನು ಸರಿಯಾಗಿ ಬಿಗಿದುಕೊಂಡು ವೀರ ಕಚ್ಚೆಯನ್ನು ಕಟ್ಟುತ್ತಾ ಇದ್ದಾನಂತೆ. ಕವಚ ಬೇಕು, ಕೈಗಳಿಗೆ ಸೀಸಕಗಳು ಬೇಕು, ಎಲ್ಲವನ್ನೂ ಕೂಡ ದೃಢವಾಗಿ ಕಟ್ಟಿಕೊಂಡು ಆನಂತರ ಯುದ್ಧಕ್ಕೆ ಸಿದ್ಧನಾಗಿ ಎಲ್ಲ ದೇವತೆಗಳಿಗೂ ಕೂಡ ಕೈಗಳನ್ನು ಮುಗಿದು ಆನಂತರ ಧ್ವಜದ ಸ್ಥಾನದಲ್ಲಿ ಕುಳಿತುಕೊಂಡಿರತಕ್ಕಂಥ ಹನುಮಂತನಿಗೆ ನಮಸ್ಕಾರವನ್ನು ಮಾಡಿ ಬಲಭಾಗದಿಂದ ಅದನ್ನು ಪ್ರದಕ್ಷಿಣಾಕಾರವಾಗಿ ರಥಕ್ಕೆ ಬಂದು ಹತ್ತುತ್ತಾ ಇದ್ದಾನೆ. ಎಲ್ಲ ಯುದ್ಧದಲ್ಲೂ ಕೂಡ ಜಯವನ್ನು ತಂದು ಕೊಟ್ಟಿರತಕ್ಕಂತಹ ಕುದುರೆಗಳು ಅದಕ್ಕೆ ಕೃತಜ್ಞತೆಯಿಂದ ಅದರ ಮೈಯನ್ನು ಸವೆರಿಬಿಟ್ಟು ಆನಂತರ ತೇರಿಗೂ ಕೂಡ ಒಮ್ಮೆ ನಮಸ್ಕಾರವನ್ನು ಮಾಡಿ, ಯಾಕೆಂದರೆ ಅಗ್ನಿದತ್ತವಾಗಿರ್ತಕ್ಕಂತಹ ರಥ ಅದು ದೇವರಥ, ಆ ರಥಕ್ಕೂ ಕೂಡ ನಮಸ್ಕಾರವನ್ನು ಮಾಡ್ತಾ ಜಯನಿನಾದವನ್ನು ಮಾಡ್ತಾ ಇದ್ದಾರೆ. ಅರ್ಜುನನಿಗೆ ಉಘೆ ಅಂಥೇಳಿ ಸುತ್ತಲೂ ಇರತಕ್ಕಂತಹ ತನ್ನ ಪರಿವಾರದವರು ಕೂಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಧನಂಜಯ ಮನಸ್ಸಿನಲ್ಲಿ ದೇವಪುರದ ಲಕ್ಷ್ಮೀನರಮಣನನ್ನು, ಆ ಮಹಾವಿಷ್ಣುವನ್ನು, ಶ್ರೀಕೃಷ್ಣನನ್ನು ಧ್ಯಾನ ಮಾಡ್ತಾ ಯುದ್ಧಕ್ಕೆ ಅನುವಾಗಿದ್ದಾನೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 12ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಆರ್. ವಾಸುದೇವ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.